ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಯಾರು ಹಾಜರಾಗ್ತಾರೆ, ಯಾರು ಹಾಜರಾಗೋದಿಲ್ಲ ಅನ್ನೋದು ಈಗ ಇರುವ ಕುತೂಹಲ. ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಬಿಜೆಪಿ ಸೇರೋದು ಪಕ್ಕ ಆಗಿದೆಯಾ? ಉಮೇಶ್ ಸೇರ್ಪಡೆ ಬಗ್ಗೆ BS ಯಡಿಯೂರಪ್ಪನವರ ಜೊತೆ ಸುನೀಲ್ ವಲ್ಯಾಪುರೆ ಚರ್ಚೆ ಮಾಡಿದಾರಾ? ಇಂಥದ್ದೊಂದು ಸುದ್ದಿ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಗಳಲ್ಲಿ ಉಮೇಶ್ ಜಾಧವ್ ವಿರುದ್ಧ ಸುನೀಲ್ ವಲ್ಯಾಪುರೆ ಸ್ಪರ್ಧೆ ಮಾಡಿದ್ರು. ಉಮೇಶ್ ಬಿಜೆಪಿಗೆ ಸೇರ್ಕೊಂಡ್ರೆ ನನ್ನ ಕತೆ ಏನು ಅನ್ನುವ ಚಿಂತೆ ಶುರುವಾಗಿದೆ ಸುನೀಲರಿಗೆ. ಹಾಗಾದ್ರೆ ಸುನೀಲ್ ವಲ್ಯಾಪುರ್ಗೆ ಉಮೇಶ್ ಜಾಧವ್ ಬಿಜೆಪಿಗೆ ಸೇರಿಕೊಳ್ತಾ ಇದ್ದಾರೆ ಅನ್ನುವ ಖಚಿತ ಮಾಹಿತಿ ಸಿಕ್ಕಿದೆಯಾ? ಯಡಿಯೂರಪ್ಪನವರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಏಕಾಏಕಿ ಬಿರುಸುಗೊಂಡಿದೆ. ಯಡಿಯೂರಪ್ಪ ನಿವಾಸದಲ್ಲಿ ಹಲವು ಬಿಜೆಪಿ ಮುಖಂಡರು ಬೆಳಗ್ಗೆಯಿಂದಲೂ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ನಡೀತಾ ಇವೆ ಸರಣಿ ಸಭೆಗಳು. ಯಡಿಯೂರಪ್ಪನವರು ಸೇರಿದಂತೆ ಸಕಲ ಬಿಜೆಪಿಯ ಕುತೂಹಲ ಇರುವಂಥದ್ದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ. ಯಾರು ಬರ್ತಾರೆ, ಯಾರು ಬರೋದಿಲ್ಲ, ಯಾರು ಹಾಜರ್, ಯಾರು ಚಕ್ಕರ್, ಈ ಕುತೂಹಲ ಬಿಜೆಪಿಗೂ ಜಾಸ್ತಿ ಇದೆ. ಇವತ್ತಿನ ಸಭೆಗೆ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಹಾಜರಾಗ್ತಾರೆ ಅನ್ನೋದು ಮೈತ್ರಿ ಸರ್ಕಾರದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತಾ? ಈಗಲೇ ಹಾಗೆ ಹೇಳೋದು ಕಷ್ಟ. ವಿಧಾನಸೌಧದ 3ನೇ ಮಹಡಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಆನಂದ್ ಸಿಂಗ್ ಶಾಸಕಾಂಗ ಸಭೆಗೆ ಬಂದಿದ್ದಾರೆ. ಆನಂದ್ ಸಿಂಗ್ ಶಾಸಕಾಂಗ ಸಭೆಗೆ ಬಂದಿದ್ದಾರೆ. ಸಭಾಂಗಣದ ಒಳಗೆ ಹೋಗಿದ್ದಾರೆ. ಯಾರಿದ್ದು ಮನೆಯಲ್ಲಿ ಆನಂದ್ ಸಿಂಗ್ ಯಾರು ಬರ್ತಾರೋ ಬರೋದಿಲ್ವೋ ಅನ್ನೋದರ ಬಗ್ಗೆ ತುಂಬಾ ಕುತೂಹಲ ಇತ್ತು. ಆ ಆನಂದ್ ಸಿಂಗ್ ಈಗಷ್ಟೇ ಸಭಾಂಗಣದ ಒಳಗಡೆ ಹೋಗಿದ್ದಾರೆ. ಬೇರೆ ಯಾರ ಬಗ್ಗೆನೂ ಅಲ್ಲ, 12 ಜನ ಶಾಸಕರ ಬಗ್ಗೆ ಅತಿ ದೊಡ್ಡ ಕುತೂಹಲ ಇರುವಂಥದ್ದು. ಇದುವರೆಗೂ 6 ಜನ ಶಾಸಕರು ಸಭಾಂಗಣದ ಒಳಗಡೆ ಹೋಗಿದ್ದಾರೆ. 80 ಶಾಸಕರ ಪೈಕಿ 12 ಶಾಸಕರ ಬಗ್ಗೆ ಕುತೂಹಲ ಇದೆ, ಬರ್ತಾರೋ ಇಲ್ವೋ ಅನ್ನುವಂಥದ್ದು. ಮಹೇಶ ವಿಜುವಲ್ಸ್ ಸರಿಯಾಗಿ ಬರ್ತಾ ಇಲ್ವಂತ ನಿಂದು ಅಲ್ಲಿ ಫ್ರೇಮ್ ಕರೆಸಿ ಕೊಡ್ತಾ ಇಲ್ಲ. ಇಡೀ ರಾಜ್ಯದ ಗಮನ ಇವತ್ತು ಇರುವಂಥದ್ದು ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಭಾಂಗಣದ ಕಡೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಬಹಳ ಖಡಕ್ಕಾದ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಭೆಗೆ. ರಾಜ್ಯದಲ್ಲಿನ ಇತ್ತೀಚಿನ ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ವಿಶೇಷ ಗಣೇಶ್ ಹುಕ್ಕೇರಿ ಕೂಡ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. HK ಪಾಟೀಲ್ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣೇಶ್ ಹುಕ್ಕೇರಿ ಈಗ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಬಂದಿದ್ದಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಆನಂದ್ ಸಿಂಗ್ ಒಳಗಡೆ ಹೋಗ್ತಾ ಇರುವ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲೇ ಇರುವ ರಾಮಲಿಂಗಾರೆಡ್ಡಿ ಅವರ ಮುಖದ ಮೇಲಿನ ನಗು ನಿಮಗೆ ಅರ್ಥ ಮಾಡಿಸುತ್ತೆ ಆನಂದ್ ಸಿಂಗ್ ಅವರ ಹಾಜರಿ ಎಷ್ಟು ಮುಖ್ಯವಾಗಿತ್ತು ಅಂತ.
Coming to me, 99%. Sir, your inside information, sir. You've also been former Home Minister. Oh. Intelligence You're a affairs must- veteran, sir. Maybe one or two, One not or two. more than that. So has Mr. Nagendra sought permission to not come? No, I don't know. He will be Ramesh intimated Jackson? to our leader Okay. or our CLP secretary. Okay. What next, sir? After this, will there be some action taken against those who will not come? I don't know. You have to ask CLP leader. Thank you, sir. Soumya is also coming, sir. ಅಂದಿದ್ಲು ಅದಕ್ಕೆಲ್ಲ ಹೆಚ್ಚಿಗೆ ಪಟ್ಟಿಲ್ಲ. ಓ ಅರ್ಚಕ ಬರಲ್ಲ. ಬೆಳಿಗ್ಗೆ ಹೋಗಿದ್ದೆ ಸರ್, ನೋಡಲಿಲ್ಲ. ನಾನಿದ್ದೆ. ಕಾಂಗ್ರೆಸ್ ಕ್ಲೈಮ್ಯಾಕ್ಸ್ ಇದು. ಕಾಂಗ್ರೆಸ್ ಮುಖಂಡರ ಎದೆಯಲ್ಲಿ ಢವ ಢವ ಉಂಟು ಮಾಡಿರುವಂತಹ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಆನಂದ್ ಸಿಂಗ್ ಹಾಜರಾಗಿದ್ದಾರೆ. ಹಾಜರಾಗ್ತಾರೋ ಇಲ್ಲವೋ ಅನ್ನುವಂತಹ ಸಂಶಯದ ಪಟ್ಟಿಯಲ್ಲಿರುವ 12 ಶಾಸಕರ ಪೈಕಿ ಆನಂದ್ ಸಿಂಗ್ ಒಬ್ರು. ಇನ್ನು BS ಯಡಿಯೂರಪ್ಪನವರ ಮನೆಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಉಮೇಶ್ ಜಾಧವ್ ಅವರ ಬಗ್ಗೆ ಒಂದು ಸ್ಟೋರಿ ಕೊಟ್ರಿ ನೀವು, ಬಿಜೆಪಿಗೆ ಜಾಯಿನ್ ಆಗೇ ಬಿಡ್ತಾರಾ ಅಂತ, ಏನ್ ಕತೆ ಇದು? ಅಜಿತ್, ಅತೃಪ್ತ ಶಾಸಕರು ಈಗ ಬಿಜೆಪಿಯನ್ನ ಸೇರ್ಪಡೆ ಆಗ್ತಿರುವಂತ ಒಂದು ವದಂತಿಯನ್ನು ಹಬ್ಬಿತ್ತು. ಅದರಲ್ಲಿ ಉಮೇಶ್ ಜಾಧವ್ ಅವರ ಹೆಸರು ಕೂಡ ಇದೆ. ಬಹಳ ಪ್ರಮುಖವಾದ ವಿಷಯ ಅಂದ್ರೆ BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಸಭೆಗಳು ಆರಂಭವಾಗಿದೆ. ಆದ್ರೆ ಬೆಳಗ್ಗೆ ನಡೆದ ಸಭೆಗಿಂತ ಈಗ ಸುನೀಲ್ ವಲ್ಯಾಪುರಿ ಅವರು BS ಯಡಿಯೂರಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಇದು ಬಹಳ ಮಹತ್ವದ್ದು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಮುಕ್ತಾಯವಾದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಉಮೇಶ್ ಜಾಧವ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದ ಸುನೀಲ್ ಅವರು ಈಗ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದಿರೋದು. ಮುಂದೆ ಒಂದು ವೇಳೆ ಉಮೇಶ್ ಜಾಧವ್ ಅವರು ಬಿಜೆಪಿ ಸೇರ್ಪಡೆ ಆದ್ರೆ ನನ್ನ ಕತೆ ಏನಾಗತ್ತೆ, ಕ್ಷೇತ್ರದಲ್ಲಿ ನಾನು ನನ್ನ ಕಾರ್ಯಕರ್ತರಿಗೆ ಏನು ಉತ್ತರವನ್ನು ಕೊಡಬೇಕು ಅನ್ನುವ ಕುರಿತಾಗಿ ಗೊಂದಲದಲ್ಲಿದ್ದಂತೆ ಕಾಣ್ತಾ ಇದೆ. ಜೊತೆಗೆ ಉಮೇಶ್ ಜಾಧವ್ ಅವರು ಬಿಜೆಪಿ ಸೇರ್ಪಡೆ ಆಗುವಂತ ಒಂದು ವಿಷಯ ಅವರ ಗಮನಕ್ಕೂ ಕೂಡ ಬಂದಂತಿದೆ. ಪ್ರಮುಖವಾಗಿ ಯಾರೆಲ್ಲ ಅತೃಪ್ತರ ಹೆಸರುಗಳು ಕೇಳಿ ಬಂದಿತ್ತು, ಅವರಲ್ಲಿ ಒಂದಿಷ್ಟು ಜನರು ಆ ಬಿಜೆಪಿ ಲೀಡರ್ಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹೇಳುವಂತಹ ಒಂದು ಮಾತುಗಳು ಕೂಡ ಕೆಲವು ದಿನಗಳಿಂದ ಕೇಳಿ ಬಂದಿತ್ತು. ಆದ್ರೆ ಯಾರು ಕೂಡ BS ಯಡಿಯೂರಪ್ಪ ಅವರನ್ನ ಬಂದು ಭೇಟಿ ಮಾಡುವಂತ ಅಥವಾ ಭೇಟಿಯಾಗುವಂತ ಪ್ರಯತ್ನವನ್ನ ಮಾಡಿರಲಿಲ್ಲ. ಈಗ ಉಮೇಶ್ ಜಾಧವ್ ಅವರ ಹೆಸರು ಎಷ್ಟು ಬಲವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಕೇಳಿ ಬರ್ತಾ ಇದೆಯೋ, ಅದೇ ಸಮಯಕ್ಕೆ ಈಗ ಸುನೀಲ್ ವಲ್ಯಾಪುರಿ ಅವರು ಬಂದು ಯಡಿಯೂರಪ್ಪ ಅವರ ನಿವಾಸದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಉಮೇಶ್ ಜಾಧವ್ ಅವರ ಬಿಜೆಪಿ ಕಡೆ ಮುಖ ಮಾಡಿರೋದು ನಿಜವಾ ಹೇಳುವಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಉಮೇಶ್ ಜಾಧವ್ ಅವರು ಬರ್ತಾರೋ ಇಲ್ವಲ್ವಂತ ಇನ್ನೂ ಕೂಡ ಖಚಿತತೆ ಇಲ್ಲ. ಆದ್ರೆ ಉಮೇಶ್ ಜಾಧವ್ ಅವರ ಸಹೋದರ ಮೊನ್ನೆಯಷ್ಟೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು, ನನ್ನ ಅಣ್ಣ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಹೇಳುವಂತದ್ದು. ಆದ್ರೆ ಅದು ಕೂಡ ಯಾರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಆದ್ರೆ ಸೀರಿಯಸ್ ಆಗಿರುವಂತ ವಿಷಯ ಈಗ ಸುನೀಲ್ ಅವರು ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದು ಮಾತುಕತೆಯನ್ನ ಮಾಡ್ತಾ ಇರೋದು. ಹಾಗಾಗಿ ಉಮೇಶ್ ಜಾಧವ್ ಅವರು ಬಿಜೆಪಿ ಸೇರ್ಪಡೆ ಆಗುವುದು ಎಲ್ಲೋ ನಿಶ್ಚಿತವಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಇನ್ನೇನೆ ಆರಂಭವಾಗಿರುವ CLP ಮೀಟಿಂಗ್ಗೆ ಕೂಡ ಉಮೇಶ್ ಜಾಧವ್ ಅವರು ಬಂದಂತೆ ಕಾಡ್ತಾ ಇಲ್ಲ. ಹಾಗಾಗಿ ಈಗ ಸುನೀಲ್ ವಲ್ಯಾಪುರಿ ಅವರು ಕೂಡ ಒಂದು ಸಂಶಯ ಬಂದಿದೆ, ಅವರು ಬಿಜೆಪಿ ಸೇರ್ಪಡೆ ಆಗುವಂತದ್ದು ಖಚಿತ ಅನ್ನುವಂಥದ್ದು ಮಾಹಿತಿ ಸಿಕ್ಕಂತೆ ಕಾಣ್ತಾ ಇದೆ. ಹಾಗಾಗಿ BS ಯಡಿಯೂರಪ್ಪ ಅವರ ಜೊತೆ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಅಜಿತ್, ಉಮೇಶ್ ಜಾಧವ್ ಎಲ್ಲಿದ್ದಾರೆ ಈಗ ರವಿ ಶಿವರಾಮ್ ನಿಮ್ಮ ಮಾಹಿತಿಯ ಪ್ರಕಾರ? ಅಜಿತ್, ಉಮೇಶ್ ಜಾಧವ್ ಇನ್ನೂ ಕೂಡ ಮುಂಬೈಯಲ್ಲಿ ಇದ್ದಾರೆ ಹೇಳುವಂತ ಮಾಹಿತಿಯನ್ನ ಬಿಜೆಪಿಯ ಕೆಲವು ಮೂಲಗಳು ಕೊಡ್ತಾ ಇದ್ದಾವೆ. ಹಾಗಾಗಿ ಈಗ ಸುನೀಲ್ ವಲ್ಯಾಪುರ ಬಂದಿರೋದು ಒಂದು ಕಡೆ, ಆದ್ರೆ ಅವರು ಮುಂಬೈಯಲ್ಲಿ ಇನ್ನೂ ಕೂಡ ಯಾಕೆ ಇದ್ದಾರೆ ಅನ್ನುವಂಥದ್ದು. ಮೊನ್ನೆ ಅಶ್ವಥ್ ನಾರಾಯಣ ಗೌಡರ ಜೊತೆ ಕೂಡ ಅವರು ಕಾಣಿಸ್ಕೊಂಡಿದ್ರು. ಆದ್ರೆ ಅದಕ್ಕೆ ಅವರು ಭೇಟಿಯಾಗಿರೋದಕ್ಕೆ ಯಾವುದೇ ಒಂದು ರಾಜಕೀಯ ವಿಷಯ ಇಲ್ಲ ಹೇಳುವಂತ ಮಾತನ್ನ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಹೇಳ್ತಾ ಇರಬಹುದು. ಆದ್ರೆ ಉಮೇಶ್ ಜಾಧವ್ ಅವರು ಇನ್ನೂ ಕೂಡ ಬಿಜೆಪಿ ಶಕ್ಯದಲ್ಲಿದ್ದಾರೆ. ಖರ್ಗೆ ಅವರ ಮೇಲೆ ಕೋಪಗೊಂಡಿದ್ದಾರೆ. ತನಗೆ ಮಂತ್ರಿ ಸ್ಥಾನವನ್ನ ತಪ್ಪಿಸಿದೆ ಖರ್ಗೆ ಅನ್ನುವಂತ ಒಂದು ಮುನಿಸು ಅವರಿಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಹೇಳುವಂತ ಒಂದು ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಅದು ಮಾಲಕೆಯ ಗೊತ್ತದಾರ ಇರಬಹುದು. ಹಾಗೆ ಈಗ ಉಮೇಶ್ ಜಾಧವ್ ಅವರು ಕೂಡ ಬಿಜೆಪಿ ಶಕ್ತಿಯಲ್ಲಿ ಇರೋದು ಅದು ಖರ್ಗೆ ಅವರ ಮೇಲೆ ಮುನಿಸಿಗೆ. ಹಾಗಾಗಿ ಉಮೇಶ್ ಜಾಧವ್ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಅವರು ಮುಂಬೈಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಜೊತೆಗೆ ಅಶ್ವಥ್ ನಾರಾಯಣ ಗೌಡ ಕೂಡ ಅಲ್ಲೇ ಇದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಮೂಲಗಳು ಕೊಡ್ತಾ ಇದ್ದಾವೆ. ಅಜಿತ್, ಓಕೆ, ಬರ್ತೀನಿ, ನಾನು ವಾಪಸ್ ನಿಮ್ಮ ಹತ್ರ ಬರ್ತೀನಿ. ನರಸಿಂಹಮೂರ್ತಿ ಮುಂಬೈಯ ರಿನೆಸಾನ್ಸ್ ಹೋಟೆಲ್ ಎದುರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಯಾರ್ಯಾರಿದ್ದಾರೆ ಹೋಟೆಲ್ನಲ್ಲಿ? ಹೌದು ಅಜಿತ್, ಈಗಾಗಲೇ ಏನಂತೆ ಬೆಂಗಳೂರಲ್ಲಿ ಸಭೆಗೆ ಹಾಜರಾಗದ ಎಲ್ಲರೂ ಕೂಡ ಮುಂಬೈಯಲ್ಲಿರತಕ್ಕಂಥದ್ದು ಖಚಿತವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಬಹುದಾಗಿದೆ.
ಯಾಕಂದರೆ ಗೋಕಾಕ್ ಶಾಸಕರ ತಂಡದಲ್ಲಿ ಗುರುತಿಸಿಕೊಂಡಂಥ ಅಥಣಿ ಶಾಸಕರಾಗಿರ್ಬೋದು, ಚಿಂಚೋಳಿ ಶಾಸಕರಾಗಿರ್ಬೋದು, ಇದೀಗ ಇವರ ಜೊತೆಗೆ ಶಾಸಕ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಗೌಡರು ಸೇರ್ಪಡೆಯಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ 4 ಕೂಡ ಇಲ್ಲೇ ಬಂದಿದ್ದಾರೆ ಅಥವಾ ಇದೇ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಬೆಳಗ್ಗೆಯಿಂದಲೂ ಕೂಡ ಒಂದು ಕಣ್ಣ ಮುಚ್ಚಾಲೆ ಆಟ ನಡೀತು. ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಆಂಧ್ರವೇ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, CLP ಸಭೆಗೆ ಭಾಗಿಯಾಗ್ಬೋದು, ಕೆಲವರು ಮನವೊಲಿಸ್ತಾ ಇದ್ದಾರೆ ಅನ್ನೋದು ಕೂಡ ಊಹಾಪೋಹದ ಸುದ್ದಿಗಳು ಬಂದವು. ಆದರೆ ಯಾವಾಗ ಮಧ್ಯಾಹ್ನ 12 ಗಂಟೆ ನಂತರ ಸಿದ್ದರಾಮಯ್ಯನವರು ನೇರವಾಗಿ ಗೋಕಾಕ್ ಶಾಸಕರಿಗೆ ಕರೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸ್ಪಂದಿಸುವ ಮಾತನ್ನು ಗೋಕಾಕ್ ಶಾಸಕರು ಆಡುವುದಿಲ್ಲ. ಸರ್, ನಿಮ್ಮ ಜೊತೆ ಮಾತನಾಡೋದಿದೆ, ಆದರೆ ಫೋನಲ್ಲಿ ಈ ಸದ್ಯ ಮಾತಾಡಲಿಕ್ಕೆ ಆಗೋದಿಲ್ಲ, ನಾನು ನೇರವಾಗಿ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ, ಸಾಕಷ್ಟು ಸಮಸ್ಯೆ ಇದೆ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇದರಿಂದ ಆಕ್ರೋಶಗೊಂಡಂಥ ಸಿದ್ದರಾಮಯ್ಯನವರು ಫೋನ್ ಕಟ್ ಮಾಡಿ ನಿಮಗೆ ತಿಳಿದಂಗೆ ಮಾಡ್ರಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಮುಂದೆ ಹೋಗ್ತಾರೆ. ಅಂದರೆ ಆ ಸಂದರ್ಭಕ್ಕೆ ಗೊತ್ತಾಯಿತು ಅವರು ಏನು ಬೆಂಗಳೂರಿಗೆ ಬಂದಿಲ್ಲ ಮತ್ತು ಬರೋದು ಇಲ್ಲ, ಸಭೆಗೆ ಬರೋದು ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಈಗಾಗಲೇ 4 ಜನ ಇಲ್ಲಿರೋದ್ರಿಂದ 4 ಜನರಲ್ಲಿ ಈ ಸಭೆಯಿಂದ ಅಲ್ಲಿ ಯಾವುದೇ ಕ್ರಮ ಕೈಗೊಳ್ಬೋದು. ಆ ಕ್ರಮಕ್ಕೆ ಅಂದರೆ ತಂತ್ರಗಾರಿಕೆಯಾಗಿ ಇವರು ಕೂಡ ರಾಜೀನಾಮೆ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಕೂಡ ಇದೀಗ ಒಂದು ಮೂಲದಿಂದ ಮಾಹಿತಿ ಬರ್ತಾ ಇದೆ. ಬಿಜೆಪಿ ಸೆಕ್ಯೂರಿಟಿಯಲ್ಲಿ ಇರ್ತಕ್ಕಂಥ ಇಲ್ಲಿಯ 4 ಇದ್ದಾರೆ. ಇದು ಈಗಾಗಲೇ ಅಂದರೆ ಇಲ್ಲಿ ಕೂಡ ಏನು ಮುಂಬೈನೊಬ್ಬ ಬಿಜೆಪಿ MP ಕೂಡ ಈಗಾಗಲೇ ಬಂದು ಭೇಟಿಯಾಗಿದ್ದಾರೆ. ಹೀಗಾಗಿ ಬಿಜೆಪಿ ಕೂಡ ಸರ್ವ ಸನ್ನಿದ್ಧವಾಗಿದೆ, ಎಲ್ಲ ರೀತಿಯನ್ನು ಪ್ಲಾನ್ ಮಾಡ್ಕೊಂಡಿದೆ. ನಾಳೆಯಿಂದ ರಾಜೀನಾಮೆ ಪ್ರಾರಂಭವಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಅಜಿತ್, ಎಸ್, ಇನ್ನು ಅವರು ಬಂದು ಬೆಂಗಳೂರಿನ ಸಭೆಗೆ ಹಾಜರಾಗೋದಕ್ಕೆ ಅವಕಾಶ ಇಲ್ಲ. ಮುಂಬೈಯಿಂದ ಫ್ಲೈಟ್ ಟೈಮೇ 2 ಅವರ್ ಆಗುತ್ತೆ. ಹೋಟೆಲ್ ಒಳಗಡೆನೇ ಇರೋದ್ರಿಂದಾಗಿ ಇನ್ನು ಅವರು ಬರೋದಕ್ಕೆ ಸಾಧ್ಯ ಇಲ್ಲ. ಒಳಗಡೆ 3 ಜನ ಇದ್ದಾರಾ 4 ಜನ ಇದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಬಗೆಹರಿಸಬೇಕಾದಂಥ ಪ್ರಶ್ನೆ. ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. CLPಗೆ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ದಾರೆ. ಮಾಧವ ಪ್ರಕಾಶ್ ಸರ್, ಸ್ವಲ್ಪ ಹೊತ್ತು ಮುಂಚೆ ಚರ್ಚೆ ಮಾಡ್ತಾ ಇದ್ವಿ, JDSನವರು ಕಾಂಗ್ರೆಸ್ನವರು BJP ಮೇಲೆ ಗೂಬೆ ಕೂಡಿಸ್ತಿದ್ದಾರೆ, ಅವರ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ. BJPಯ ರೋಲ್ ಇದರಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ರೆ ನಂಬೋ ಸ್ಥಿತಿಲಿ ಯಾರೂ ಇಲ್ಲ ಅಲ್ಲ. ಆದರೆ 3 ಪಕ್ಷಗಳವರು ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಇದೇ ರಾಜಕಾರಣ ಮಾಡಿದವ್ರೆ ಅಲ್ಲ. ಡೆಫಿನೆಟ್ ಆಗಿ ಯಾರೋ ಸತ್ಯ ಹರಿಶ್ಚಂದ್ರರಲ್ಲ, ಅದು ಪ್ರತಿಯೊಬ್ಬರು ಈ ತಪ್ಪುಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಒಂದು ವಾಸ್ತವ ಏನು ಅಂತಂದರೆ ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಏಪ್ರಿಲ್ 23, 2018 ಈ ಸರ್ಕಾರ ಅಧಿಕಾರಕ್ಕೆ ಬಂತು. JDS ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ. ಆ ಸರ್ಕಾರ ಅಧಿಕಾರಕ್ಕೆ ಬಂದ 2ನೇ ದಿನವೇ ಕುಮಾರಸ್ವಾಮಿ ಅವರು ಹೇಳಿದ್ರು, ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ ಅಂತ. ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾದವ್ರು ಯಾರು? ಯಡಿಯೂರಪ್ಪನವ್ರು ಮಾಡಬೇಕಾಗಿತ್ತು. ಆದರೆ ರಿಯಾಕ್ಟ್ ಮಾಡಿದವರು ಸಿದ್ದರಾಮಯ್ಯನವರು. ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಅದನ್ನು ಎಲ್ಲಿದೆ ಅಂತ ಕಂಡು ಹಿಡೀಲಿ ಅಂತ ಹೇಳಿದ್ರು. ತದನಂತರದಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸ್ತೀನಿ ಅಂತ. ಯಡಿಯೂರಪ್ಪನವ್ರು ಹೇಳಲಿಲ್ಲ, ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸೋದಕ್ಕೆ ನಮ್ಮ ವಿರೋಧ ಇದೆ ಅಂತ. ಇದನ್ನು ಹೇಳಿದವರು ಸಿದ್ದರಾಮಯ್ಯನವರು. ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸೋಕ್ಕಾಗಲ್ಲ, ಎಲ್ಲ ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳು ನಮ್ಮ ಸರ್ಕಾರದ ಹೋಗಬೇಕು ಅಂತ. ಅದಾದ ನಂತರದಲ್ಲಿ ಸಾಲ ಮನ್ನಾ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಆವಾಗ ಯಡಿಯೂರಪ್ಪನವರು ನೀವು ಸಾಲ ಮನ್ನಾ ಮಾಡಬೇಡಿ ಅಂತ ಏನು ಹೇಳಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು, ಸಾಲ ಮನ್ನಾ ಮಾಡೋದಕ್ಕೆ ಎಲ್ಲಿಂದ ದುಡ್ಡು ತರ್ತಾರೆ ಇವರು ಅಂತ ಹೇಳಿದ್ರು. ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ BJPನವರು ಕಳ್ಳರು, BJPನವರು ಏನೇನು ಬೇಕೋ ಎಲ್ಲನೂ ಮಾಡ್ತಾರೆ. ನೀವು ಅಬ್ಜೆಕ್ಟ್ ಮಾಡುವಂತ ಎಲ್ಲಾ ರೈಟ್ಸ್ ಇದೆ. ಕಳ್ಳರು ಅನ್ನೋದು ಶಬ್ದಶಃ ಅರ್ಥ ಆಗಿರಲಿಲ್ಲ ಅವರು ಹೇಳುವಂತದ್ದು. ಪಕ್ಷಗಳ ಮಧ್ಯದಲ್ಲಿ ವ್ಯತ್ಯಾಸ. ಪಕ್ಷದ ವಕ್ತಾರರಾಗಿ ಮಾಧವ ಪ್ರಕಾಶ್ ಅವರು ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅನಧಿಕೃತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಕೆಲಸ ಹೆಂಗ್ ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಆ ಪದಗಳಿಗೆ ಯಾವುದನ್ನ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ, ಅದಕ್ಕೆ ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆಕ್ಷೇಪಣೆ ಇದೆ ಅಂತ ಮಾತು ಹೇಳ್ತಾ ಇದ್ದೀನಿ. ನನ್ನ ಸಮಯ ಬಂದ ತೇಜಸ್ವಿನಿ ಅವರು ನಾನು ಕಳ್ಳರು ಅನ್ನೋ ಪದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಾನು ಅವರ ಆಕ್ಷೇಪಕ್ಕೆ ನಾನು ಒಪ್ಪಿಗೆ ನೀಡಿ ವಾಪಸ್ ತಗೊಳ್ತೀನಿ. ಕಳ್ಳರಲ್ಲ ಅವರು, ಡೆಮೊಕ್ರೆಟಿಕ್ ಇದರೊಳಗೆ ಅವರು ತಪ್ಪುಗಳನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ 2008 2013ವರೆಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾವ ರೀತಿ ಆಡಳಿತವನ್ನು ಕೊಡ್ತು, ಬದಲಾವಣೆಗಾಗಿ ಭಾಜಪ ಅಂತ ಅಂದ್ಬಿಟ್ಟು ಅಧಿಕಾರಕ್ಕೆ ಬಂದಂತಹ ಈ ಪಕ್ಷ 5 ವರ್ಷಗಳ ಅವಧಿಯೊಳಗೆ 3 ಮುಖ್ಯಮಂತ್ರಿಗಳನ್ನು ಕಾಣ್ತು.
ಯಾವ ರೀತಿ ಆಡಳಿತ ನಡೆತು ಅನ್ನೋದು ಎಕ್ಸ್ಪ್ಲೈನ್ ಮಾಡಬೇಕಾದ ಅಗತ್ಯ ಇಲ್ಲ. ಅದು ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೊತ್ತಿದೆ, ತೇಜಸ್ವಿನಿ ಅವರಿಗೂ ಗೊತ್ತಿದೆ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಶಾಂತಿವನಕ್ಕೆ ಹೋದರು ಧರ್ಮಸ್ಥಳದಲ್ಲಿ. ಏನು ಹೇಳಿದ್ರು? ಈ ಸರ್ಕಾರ 2019 ಲೋಕಸಭಾ ಚುನಾವಣೆ ವೇಳೆಗೆ ಹೋಗುತ್ತೆ ಅಂತ ಹೇಳಿದ್ರು. ಅಂದರೆ ಪ್ರತಿ ಹಂತದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ ಒಂದು ರೀತಿ ಅಂಕುಶವನ್ನು ಇಡುವ ಪ್ರಯತ್ನವನ್ನು ಮಾಡ್ತಾ ಬಂದರು. ಅದ್ರ ಜೊತೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ವಿಷಕಂಠನಾಗಿದ್ದೀನಿ ಮೊದಲು ಹೇಳಿದ್ರು. ತದನಂತರದಲ್ಲಿ ಹೇಳಿದ್ರು, ಕತ್ತಿಯ ಮೇಲೆ ನಡೆದ ನಡಿಗೆ ಇದು ಅಂತ ಹೇಳಿದ್ರು, ತಂತಿಯ ಮೇಲೆ ನಡೆದ ನಡಿಗೆ ಅಂತ ಹೇಳಿದ್ರು. ಹಾಗೆ ಒಂದೊಂದು ಒಂದು ನಿಮಿಷ, ಯಡಿಯೂರಪ್ಪನವ್ರು ಮಾತಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸಿದ್ಧತೆಗಳು ಈ ಹಿನ್ನೆಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಗತ್ಯವಾಗಿ ಅವ್ರ CLP ಮೀಟಿಂಗ್ ನನಗೇನು ಸಂಬಂಧ? ಕಾಂಗ್ರೆಸ್ JDS CLP ಮೀಟಿಂಗ್ ಇದ್ರೆ ಅದು ಅವ್ರ ಜವಾಬ್ದಾರಿ ಇರುವಂತದ್ದು. ಅವ್ರ ಶಾಸಕರು ಎಲ್ಲರೂ ಹೋಗಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಒಟ್ಟಾಗಿ ಸೇರಿಸುವಂತ ಅವ್ರ ಜವಾಬ್ದಾರಿ ಇರುವಂತದ್ದು. 104 ಜನ ಶಾಸಕರು ಒಟ್ಟಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಬದಲಾವಣೆ ಮಾಡಿದಾರಲ್ಲ ಸರ್, ಎಲ್ಲ ಸತ್ಯಾಂಶ ಇಲ್ಲ ರೀ, ಸುಮ್ಮನೆ ಹೋಗೋಗಳು ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ನಾಳೆ ಎಲ್ಲರೂ ವಾಪಸ್ ಬರ್ತಾರೆ. ಸರ್ CLP ಲೀಡರ್